ಗ್ರಾಮೀಣ ಭಾಗದಲ್ಲಿ ಬಯಲು ಬಹಿರ್ದೆಸೆ ಮುಕ್ತಗೊಳಿಸಲು ಹಾಗೂ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯೋಜನೆಗಳು ಹಳ್ಳ ಹಿಡಿಯುತ್ತಿವೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ನಂಬರ್ 10 ಮುದ್ದಾಪುರ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಹೈಟೆಕ್ ಶೌಚಾಲಯ ವರ್ಷ ಕಳೆದರೂ ಬಳಕೆಗೆ ಸಿಗದೆ ಧೂಳು ಹಿಡಿಯುತ್ತಿದೆ. ಕೆಲವು ವರ್ಷಗಳ ಹಿಂದೆ ಶಾಸಕರ ಅನುದಾನದಡಿ ಬರೋಬ್ಬರಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಸದ್ಯ ಕಟ್ಟಡದ ಶೇಕಡ 95ರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಕೇವಲ ಮೆಟ್ಟಿಲು ನಿರ್ಮಾಣ, ಸಮತಟ್ಟಾದ ಕಟ್ಟೆ ಕಟ್ಟುವುದು ಹಾಗೂ ವಿದ್ಯುತ್ ನೀರಿನ ಸಂಪರ್ಕ ಕಲ್ಪಿಸುವುದು ಮಾತ್ರ ಬಾಕಿ ಇದೆ. ಆದರೆ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಲು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳು ಶೌಚಾಲಯಕ್ಕೆ ಬೀಗ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಕೋಟಿ ವೆಚ್ಚದ ಸೌಲಭ್ಯ ಕಣ್ಣೆದುರೇ ಇದ್ದರೂ ಗ್ರಾಮದ ಮಹಿಳೆಯರು ಹಿಂದಿಗೂ ಬಹಿರ್ದೆಸೆಗಾಗಿ ಪಕ್ಕದ ಜಾಲಿಬೇಲಿ, ಮುಳ್ಳಿನ ಪೊದೆ, ಗುಡ್ಡದ ಬಯಲು ಹಾಗೂ ರಸ್ತೆ ಬದಿಯನ್ನೇ ಆಶ್ರಯಿಸುವಂತಾಗಿದೆ. ಹಗಲು ವೇಳೆಯಲ್ಲಿ ಮುಜುಗರ ತಪ್ಪಿಸಲು ಕತ್ತಲಾಗುವವರೆಗೂ ಕಾಯಬೇಕಾದ ಅನಿವಾರ್ಯತೆ ಇಲ್ಲಿನ ಮಹಿಳೆಯರದ್ದಾಗಿದೆ. ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ವ್ಯಯಿಸಿ ಕಟ್ಟಡ ಕಟ್ಟಿದ್ದರೂ ನಮಗೆ ಪ್ರಯೋಜನವಾಗುತ್ತಿಲ್ಲ. ಬಾಕಿ ಇರುವ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿ ತಕ್ಷಣವೇ ಶೌಚಾಲಯವನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕು ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದು ಹೊರಗೆ ಮಕ್ಕಳಂಗಲ್ಲ, ಕುಂದ್ರಂಗಲ್ಲ. ಈಗ ಹೆಂಗೆ ಮಕ್ಕಳಿಗೆ ಗಬ್ಬಿಟ್ಕೊಂಡು ಹೆಂಗೆ ಬಿಡ್ಬೇಕು ನೋಡ್ರಿ. ಏನು ಮಾಡ್ತಾರೆ? ಬರ್ತಾರೆ, ನೋಡ್ತಾರೆ, ಓದ್ತಾರೆ. ಯಾವಾಗ ಆತತ್ತೆ ಅನ್ನೋ ಗೊತ್ತು. ಎಲ್ಲ ಹೊಡೆದಾಗ ಮಾಡ್ತಂತಾರ, ಮಾಡೋಕ್ಕಲ್ಲ, ಬರಕ್ಕೆ 3 ತಿಂಗಳಿಗೊಂದು ಸಲ ಬರ್ತಾರೆ. ಅದು ಸ್ವಲ್ಪ ಏನೇನು ಮಾಡ್ತಾರೋ ಹೋಗ್ಬಿಡ್ತಾರೆ. ನಮಗೆ ಇಂಥ ಗಬ್ಬನಾಗ ನಾವು ಮಾಡ್ಬೇಕಾದ್ರೆ ನಮಗೆ ಊಟ ಹೋಗೋದಿಲ್ಲ. ಅಷ್ಟೇನು ಮಾಡ್ತಾರೆ? ನಾವು ಏನು ಮಾಡಣ್ರಿ? ಹೇಳಿದ್ರು ಕೂಡ ಅವ್ರು ಕೇಳಂಗಿಲ್ಲ. ಪಂಚಾಯತ್ ಕುಂತ್ಕೊಂಡು ಪಂಚಾಯತ್ನಾರ ಬಂದು ರಿಪೋರ್ಟ್ ತಗೊಂಡು ಮಾಡಿಸ್ನು ಅಂತಾರ, ಮಾಡಂಗಿಲ್ಲ. ನಮಸ್ಕಾರ, ನಾವೆಲ್ಲಪ್ಪರ ಮಾತಾಡೋದು. ಏನಂದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ಇದು ನಿರ್ಮಾಣ ಆಗದ ಒಂದು ಕೊರತೆಯಿಂದ ಹೆಣ್ಮಕ್ಳಿಗೆ ಭಾಳಷ್ಟು ಸಮಸ್ಯೆ ಆಗುತ್ತೆ. ಆಮೇಲೆ ಇಲ್ಲಿ ಅಕ್ಕಪಕ್ಕದವ್ರು ಊಟ ಮಾಡೋದು ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ ಅವರಿಗೆ. ಆದಷ್ಟು ಬೇಗ ಇದನ್ನು ನಿರ್ಮಾಣ ಮಾಡಿ, ಕಟ್ಟಡ ನಿರ್ಮಾಣ ಮಾಡಿ ಹೆಣ್ಮಕ್ಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ, ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ನಾವು ಈ ಪಿ ಡಿ ಒಗೆ, ಆಮೇಲೆ ತಾಲೂಕು ಅಧ್ಯಕ್ಷರಿಗೆ, ಆಮೇಲೆ ಶಾಸಕರು ಗಣೇಶ್ ಸಾರಿಗೆ ನಾವು ಇದ್ರ ಬಗ್ಗೆ ಮನವಿ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾತಾಡಿದ್ದೀವಿ. ಗ್ರಾಮಸ್ಥರು ಶಾಸಕರು ಭೇಟಿ ಆಗ್ಬೇಕಂತಂದು ಗಣೇಶ್ ಸರ್ ಬಂದಮೇಲೆ ಭೇಟಿಯಾಗಿ ಇದ್ರ ಬಗ್ಗೆ ಸಮಸ್ಯೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ನೀವು ಸ್ವಲ್ಪ ಇದನ್ನು ಗಮನ ತಗೊಂಡು ಇದನ್ನು ಆದಷ್ಟು ಬೇಗ ನಮಗೆ ಉದ್ಘಾಟನೆ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ. ಏನು ಮಾಡಿದ್ದಾರೆ ನಿಮಗೆ ಕಾಣ್ತಲ್ಲ, ಕೊಂಡಿನಿ ಎಲ್ಲ ಜಂಕ್ ತಿಂದಾಗ ಅವೆಲ್ಲ ಓಸ್ ಜಂಕ್ ತಿಂದೆಲ್ಲ ಹೊಡೆದೋಗ್ಬಿಟ್ಟಿದ್ದಾವೆ. ಇನ್ನು ಮೊನ್ನೆ ಇನ್ನೂ ಸ್ಟಾರ್ಟ್ ಮಾಡ್ರಿ ಅಂತಾರೆ. ಏನು ಸ್ಟಾರ್ಟ್ ಮಾಡ್ರಿ? ಏನಲ್ಲ ಕೆಲಸ ಎಲ್ಲ ಒಂದಕ್ಕೊಂದು ಮ್ಯಾಚನೇ ಆಯ್ತಲ್ಲ ಕೆಲಸದ್ದು. ಇದ್ರ ಬಗ್ಗೆ ಕ್ರಮ ತಗೊಂಡು ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಅವ್ರ ಮೇಲೆ ಯಾರು ಕಾಂಟ್ರಾಕ್ಟರ್ ಅವ್ರಿಗೆ ಶಾಸಕರಿಗೆ ಬಂದಮೇಲೆ ನಾವು ಮಾತಾಡ್ತೀವಿ. ಇಲ್ಲ, ಶಾಸಕರು ಸರ್ ಅವರು ಸ್ವಲ್ಪ ಬಿಜಿ ಇದಾರೆ. ಅವರು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗ್ಯಾರ. ಅವರು ಬಂದಮೇಲೆ ನಾವು ಗ್ರಾಮಸ್ಥರಲ್ಲಿ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ಗಮನ ತರ್ತೀವಿ.